ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಅದಕ್ಕೆ ಭಾಗವಹಿಸುವುದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ. ನಾನು ಸಿದ್ದರಾಮಯ್ಯನವರ ಜೊತೆ ನಿಲ್ಲಬೇಕು, ಅವರನ್ನ ಬೆಂಬಲಿಸಬೇಕು. ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ಏನಿದೆ? ನಂದು ಏನೂ ಇಲ್ಲ. ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ನಾನು ಸಪೋರ್ಟ್ ಮಾಡಲೇಬೇಕು, ಆ ಸಪೋರ್ಟ್ ಅನ್ನ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಾನು ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ಅಂತ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ, ಏನ್ ನಿರ್ಧಾರ ಮಾಡುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಹೀಗಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ನಂತರ ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು. ಡಿ.ಕೆ. ಶಿವಕುಮಾರ್ ಅವರು ಅವರ ಆಪ್ತರು ಕೆಲವೊಂದಿಷ್ಟು ಜನ ಶಾಸಕರು ಸಚಿವರು ಹೇಳ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಕೆಲಸ ಮಾಡಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು ಇತ್ಯಾದಿ ಮಾತುಕತೆಗಳ ನಡುವೆ ಡಿ.ಕೆ. ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಸಿದ್ದರಾಮಯ್ಯನವರ ಕೈಯನ್ನು ನಾವು ಬಲಪಡಿಸ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಎನ್ನುವಂತಹ ಚರ್ಚೆಗಳಾಗಿತ್ತು. ಇದೀಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನೇ 5 ವರ್ಷ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ, ಕಲ್ಲು ಬಂಡೆ ತರ ಇರ್ತವೆ ನಮ್ಮ ಸರ್ಕಾರ ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಇದನ್ನು ಮಾಡಿದ್ರ ಇಂಥದ್ದು ಮಾಡಿದೀವಿ ಅಂತ ಹೇಳಿ ನೋಡೋಣ. ನಮ್ಮ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ. ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು? ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ, ಕಲ್ಲು ಬಂಡೆ ತರ ಇರ್ತವೆ ನಮ್ಮ ಸರ್ಕಾರ ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಇದನ್ನು ಮಾಡಿದ್ರ ಇಂಥದ್ದು ಮಾಡಿದೀವಿ ಅಂತ ಹೇಳಿ ನೋಡೋಣ. ನಮ್ಮ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ. ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು? ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 One option I have to stand by him, I support him, and I don't have any objection to it. Whatever the party high-command tells and whatever it desires, it will be fulfilled. Currently, the party is not backing this up right now because your supporters said you have sacrificed so much to the party. I don't want to discuss anything. All lakhs of workers have supported this party. It is not only indication. One option, and I don't have any objection to it. Whatever the party high-command tells and whatever it desires, it will be fulfilled. Currently, the party is not backing this up right now because your supporters said you have sacrificed so much to the party. You want the party to power. I don't want to discuss anything. All lakhs of workers have supported this party. It is not only D.K. Shivakumar. What option I have? I have to stand by him. I support him, and I don't have any objection to it. Whatever the party high-command tells and whatever it desires, it will be fulfilled. ಕೊಟ್ಟಂತಹ ಒಂದು ಹೇಳಿಕೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಯಾವುದೇ ಬದಲಾವಣೆ ಇಲ್ಲ, ಯಾವ ಪವರ್ ಶೇರಿಂಗ್ ಇಲ್ಲ ಇತ್ಯಾದಿ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ರು. 2 ದಿನಗಳ ಹಿಂದೆ ಮೈಸೂರಿಗೆ KRSಗೆ ಬಾಗಿನ ಸಮರ್ಪಣೆ ಮಾಡೋದಕ್ಕೆ ಹೋದಾಗ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನ ಮೇಲಕ್ಕೆತ್ತಿ
ಸಿದ್ದರಾಮಯ್ಯನವರು ಹೇಳಿದ್ರು ಬಂಡೆ ತರ 5 ವರ್ಷಗಳ ಕಾಲ ಈ ಸರ್ಕಾರ ಗಟ್ಟಿಯಾಗಿರುತ್ತೆ ಅನ್ನುವಂತ ಹೇಳಿಕೆಗಳನ್ನು ಕೊಟ್ಟಿದ್ರು. ಆ ಹೇಳಿಕೆಯ ನಂತರ ಇವತ್ತು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನಾನು ಅವರ ಬೆನ್ನಿಗೆ ನಿಲ್ತೀನಿ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಇಂಥದ್ದೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ. ಅನೇಕ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, ನಾವು ಕೂಡ ಕೆಲಸವನ್ನು ಮಾಡ್ತೀವಿ ಅಂತ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಆಪ್ತರೂ ಆಗಿರುವಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ನೋಟಿಸ್ ಜಾರಿ ಮಾಡ್ತೀನಿ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿದ್ರು ಅವರಿಗೆ. ಇದರರ್ಥ ಮೇಲ್ನೋಟಕ್ಕೆ ಉಭಯ ನಾಯಕರುಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ರಾಜ್ಯದ ಜನರಿಗೆ ಮಾಡ್ತಾ ಇದ್ದಾರಾ? ಸದ್ಯಕ್ಕಿರುವಂತಹ ಕಾಡ್ತಾ ಇರುವಂತಹ ಪ್ರಶ್ನೆ. ಒಳಗೆ ಏನೇ ಗುದ್ದಾಟಗಳಿದ್ದರೂ ಕೂಡ ಮುಂದಿನ 5-6 ತಿಂಗಳುಗಳ ಕಾಲ ನಾವುಗಳನ್ನು ಸರಿಪಡಿಸಿಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂತ ಆಲೋಚನೆಯಲ್ಲಿ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ನಾಯಕರಿದ್ದಾರಾ? ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಕಾಸ್ ಕಾಂಗ್ರೆಸ್ಗೆ ಕರ್ನಾಟಕ ಒಂದು ಇಂಪಾರ್ಟೆಂಟ್ ರಾಜ್ಯ. ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಮತ್ತು ಕರ್ನಾಟಕವನ್ನು ಹೊರತುಪಡಿಸಿದರೆ ಅಧಿಕಾರ ಎಲ್ಲೂ ಇಲ್ಲ. ಉತ್ತರ ಭಾರತದಲ್ಲಿ ಕೇವಲ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಹೈಕಮಾಂಡಿಗೂ ಕೂಡ ಕರ್ನಾಟಕ ಅನಿವಾರ್ಯ. ಅದು ಸಂಪನ್ಮೂಲದ ದೃಷ್ಟಿಯಿಂದ, ಅಧಿಕಾರದ ದೃಷ್ಟಿಯಿಂದ, ನಾಯಕತ್ವದ ದೃಷ್ಟಿಯಿಂದ, ಬೇರೆ ಬೇರೆ ಚುನಾವಣೆಗಳ ದೃಷ್ಟಿಯಿಂದ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇದೆ ಕರ್ನಾಟಕ. ಸಹಜವಾಗಿ ಹೈಕಮಾಂಡ್ಗೆ ಕರ್ನಾಟಕ ಅನಿವಾರ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ರಾಜ್ಯದವರು, ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಗೊಂದಲಗಳು ಶುರು ಆಗಬಾರದು ಎನ್ನುವಂತ ಆತಂಕ ಸಹಜವಾಗಿ ಅವರಿಗೆ ಇದ್ದಿರಬೇಕೇನೋ. ನನ್ನ ಅಧಿಕಾರದ ಅವಧಿಯಲ್ಲಿ ಅಲ್ಲಿಯ ಸರ್ಕಾರ ಪತನ ಆಗಬಾರದು, ಅಲ್ಲಿಯ ಸರ್ಕಾರ ಹಾದಿ ತಪ್ಪಬಾರದು ಎನ್ನುವಂತ ಆಲೋಚನೆ ಬಹುಶಃ ಅವರಿಗೆ ಇದ್ದಿರಬೇಕು. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು. ಅದಾದ ನಂತರ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷ ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ನಾನು ಅವರಿಗೆ ಬೆಂಬಲಕ್ಕೆ ನಿಲ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕರ್ನಾಟಕಕ್ಕೆ ಅಥವಾ ಕಾಂಗ್ರೆಸ್ಗೆ ಕರ್ನಾಟಕ ಅನಿವಾರ್ಯನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಬಿಕಾಸ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆ, ನಾನು ನಿನ್ನೆ ಕೂಡ ಈ ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೆ. ಅವರವರ ಬೆಂಬಲಿಗರ ಮುಖಾಂತರ ಅವರವರು ಹೇಳಿಕೆಗಳನ್ನ ಕೊಡಿಸ್ತಾ ಅವುಗಳನ್ನ ಇಲ್ಲ ಅದೆಲ್ಲ ತಪ್ಪು ಅನ್ನುವಂತ ರೀತಿಯಲ್ಲಿ ಜನರಿಗೆ ಬಿಂಬಿಸುವ ಪ್ರಯತ್ನ ಎಲ್ಲ ಡ್ರಾಮಾ ಅಂತ ಅನಿಸ್ತಿದೆಯೋ ಅಥವಾ ನಿಜವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮುಖ್ಯಮಂತ್ರಿ ಆಗದೇ ಇದ್ರೂ ಪರವಾಗಿಲ್ಲ ಎನ್ನುವಂತ ಮನೋಸ್ಥಿತಿಯಲ್ಲಿದ್ದಾರೋ? ಪ್ರವೀಣ್, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅವರ ಕೆಲವು ಆಪ್ತ ಶಾಸಕರು, ಸಚಿವರು ಅವರದೇ ಆಗಿರ್ತಕ್ಕಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು, ನಮ್ಮ ಒತ್ತಾಯ ಇದೆ ಅನ್ನುವಂಥದ್ದು. ನಿನ್ನೆ ಬಹಿರಂಗವಾಗಿ ಕೂಡ ಹೇಳಿಕೆ ಕೊಟ್ಟರು. ಅದಾದ ಬಳಿಕ ಸುರ್ಜೇವಾಲಾ ಅವರ ಜೊತೆ ಕೂಡ 1-to-1 ಸಭೆಯಲ್ಲೂ ಕೂಡ ಅಲ್ಲಿ ಕೂಡ ಪ್ರಮುಖವಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ನಾಯಕತ್ವ ಬದಲಾವಣೆ ಆಗಬೇಕು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಸಿಎಂ ಸ್ಥಾನ ಕೊಡ್ಲೇಬೇಕು ಅನ್ನುವಂತಹ ವಾದವನ್ನ ಮಂಡಿಸಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಅದಾದ ಬಳಿಕ ಬಾಲಕೃಷ್ಣ ಅವರು ಕೂಡ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಕೆ.ಎನ್. ರಾಜನ್ ಅವರು ಹೇಳ್ತಾ ಇದ್ರು ಸೆಪ್ಟೆಂಬರ್ ಬಳಿಕ ಒಂದು ಬದಲಾವಣೆ ಆಗುತ್ತೆ, ಒಂದಿಷ್ಟು ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ, ಅದು ಕುತೂಹಲ ಇರಬೇಕು, ನಿಮಗೆ ಸಸ್ಪೆನ್ಸ್ ಆಗಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಇವೆಲ್ಲ ಅವರವರ ಬೆಂಬಲಿಗರ ಒಂದಿಷ್ಟು ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಪಕ್ಷದಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಗೊಂದಲ ಸೃಷ್ಟಿಯಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಇದನ್ನ ಹೆಚ್ಚು ಒಂದು ಗಮನ ಹರಿಸಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರನ್ನ ರಾಜ್ಯಕ್ಕೆ ಆಗಮಿಸಿ ಒಂದ್ ಕಡೆ ಈಗಾಗಲೇ ಶಾಸಕರ 1-to-1 ಸಭೆಯನ್ನು ಕೂಡ ನಡೆಸಿ ಅಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶಾಸಕರ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ರು. ನೀನು ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಕೂಡ ಜಾರಿ ಆಯ್ತು. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಯಾವುದೇ ಅನಿವಾರ್ಯತೆ, ನಾನು ಪಕ್ಷದ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇರ್ತೀನಿ ಅನ್ನುವಂತಹ ಹೇಳಿಕೆಗಳನ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದೊಡ್ಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ, ಏರ್ಪೇರ್ ಆಗುತ್ತೆ ಅನ್ನುವಂತಹ ಮಾತುಗಳು ಇವೆಲ್ಲವೂ ಕೂಡ ಶಾಸಕರ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಇದೀಗ
ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿದರೆ ನಾನೇ ಸಿಎಂ ಆಗಿರ್ತೇನೆ 5 ವರ್ಷಗಳ ಕಾಲ ಅನ್ನುವಂತ ಮಾತನ್ನ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅದಾದ ಬಳಿಕ DK ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಅನಿವಾರ್ಯತೆ ಅನ್ನುವಂತ ಮಾತನ್ನ, ನನಗೆ ಯಾವುದೇ ಬೇರೆ ದಾರಿ ಇಲ್ಲ, ಪಕ್ಷದ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದನ್ನ ನಾ ಕೇಳ್ತೇನೆ, ಕಾರ್ಯಕರ್ತರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೇನೆ, ನಾನು ಸಿಎಂ ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ತೇನೆ ಅನ್ನುವಂತಹ ಮಾತನ್ನ DK ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಅಂದ್ರೆ ಪ್ರವೀಣ್, ಇಲ್ಲಿ ಎಲ್ಲೋ ಒಂದು ಕಡೆ ಗೊಂದಲಗಳು ಸೃಷ್ಟಿ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ನೀವು ಈ ರೀತಿಯಾಗಿರ್ತಕ್ಕಂಥ ಗೊಂದಲ ಸೃಷ್ಟಿ ಮಾಡಿದ್ರೆ ಮುಂದೆ ನಿಮಗೆ ಪಕ್ಷಕ್ಕೆ ಇದು ಹೊಡೆತ ಬೀಳುತ್ತೆ, ಹಾಗಾಗಿ ನೀವು ಸರಿಪಡಿಸಿಕೊಳ್ಳೇಬೇಕು ಅನ್ನುವಂತ ಎಚ್ಚರಿಕೆ ಗಂಟೆಯನ್ನ ಸಿಎಂ DK ಶಿವಕುಮಾರ್ ಅವರಿಗೆ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗಿರ್ಬೋದು, ಇಬ್ಬರೂ ನಾಯಕರಿಗೂ ಕೂಡ ಮತ್ತೆ ಅವರ ಬೆಂಬಲಿಗರಿಗೂ ಕೂಡ ಈ ಬಗ್ಗೆ ಒಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಏನೋ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಸಡನ್ ಆಗಿ ಈಗ DK ಶಿವಕುಮಾರ್ ಅವರು ಈ ರೀತಿಯಾಗಿರ್ತಕ್ಕಂಥ ಸಾಫ್ಟ್ ಆಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತಕ್ಕಂಥ ಹೇಳಿಕೆ ಕೊಡ್ತಾರೆ. ಈಗ ಕೆಲವಷ್ಟು ಶಾಸಕರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಲಿಕ್ಕೂ ಕೂಡ ಬರ್ತಾ ಇಲ್ಲ. ಯಾಕಂತಂದ್ರೆ ಈಗ ಹೈಕಮಾಂಡ್ ನಾಯಕರು ಸಾಕಷ್ಟು ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದ್ದಾರೆ, ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಗೊಂದಲ ಸೃಷ್ಟಿ ಆದಂತ ಸಂದರ್ಭದಲ್ಲಿ ಅದನ್ನು ಸರಿಪಡಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮಾಡಿದ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಪ್ರವೀಣ್, ಬಸವರಾಜ್, ನೀವು ನೋಡಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಬಿಜೆಪಿಯವರು ಹೇಳ್ತಾ ಇದ್ರು, ಯಾಕ್ರಿ ಯಡಿಯೂರಪ್ಪನವರು ಚೇಂಜ್ ಆಗ್ತಾರೆ, ಅವರೇ ಮುಂದುವರಿತಾರೆ, 3-4 ವರ್ಷಗಳ ಕಾಲ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ, ಮತ್ತೊಬ್ಬರ ಆಯ್ಕೆ ಇಲ್ಲ ನಮ್ಮ ಮುಂದೆ ಅಂತ ಬಿಜೆಪಿ ಹೈಕಮಾಂಡ್ ಅವರು ಹೇಳ್ತಾ ಇದ್ರು, ಬಿಜೆಪಿ ಸಚಿವರುಗಳು ಹೇಳ್ತಾ ಇದ್ರು, ನಾಯಕರುಗಳು ಕೂಡ ಹೇಳ್ತಾ ಇದ್ರು. ಯಡಿಯೂರಪ್ಪನವರು ಕೂಡ ಅದನ್ನ ಮಾತನಾಡ್ತಾ ಇದ್ರು. ಆದ್ರೆ 2ನೇ ವರ್ಷದ ಸಾಧನಾ ಸಂಭ್ರಮದಲ್ಲಿ ಏಕಾಏಕಿಯಾಗಿ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ದ ನಾವು ನೋಡಿದೀವಿ. ಹಿಂದೆ ಅನೇಕ ಬಾರಿ, ನಿನ್ನೇನು BR ಪಾಟೀಲ್ ಲಕ್ಕಿಯಾಗಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅಂತ ಏನು ಹೇಳಿಕೆಯನ್ನು ಕೊಟ್ಟಿದಾರಲ್ಲ, ಹಾಗೆ ಲಕ್ಕಿಯಾಗಿ ಮುಖ್ಯಮಂತ್ರಿಗಳಾದವರ ಪಟ್ಟಿ ದೊಡ್ಡದಿದೆ ಕರ್ನಾಟಕದಲ್ಲಿ. ಅಂದ್ರೆ ನಾನು ಹೇಳ್ತಾ ಇರುವಂತ ಪ್ರಶ್ನೆ, ಹೀಗೆ ಹೇಳ್ತಾ ಹೋಗಿ ಹೈಕಮಾಂಡ್ ಅವರು ಇಲ್ಲ ಅಂತ ಸಮಯ ಬಂದಾಗ ಆ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಣ, ಈಗ ಸುಮ್ಮನೆ ಗೊಂದಲವನ್ನ ಸೃಷ್ಟಿ ಮಾಡಬಾರದು ಎನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಕಥೆಯನ್ನ ಹೆಣದ್ರ, ಇದು ಸದ್ಯಕ್ಕಿರುವಂತ ಪ್ರಶ್ನೆ. ಪ್ರವೀಣ್, ಖಂಡಿತವಾಗ್ಲೂ ಕೂಡ ಬಿಜೆಪಿಯ ಪಾಳದಲ್ಲಿ ಆಗಿರ್ತಕ್ಕಂತ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆ ಏನಿದೆ, ಆ ಒಂದು ಬೆಳವಣಿಗೆಯನ್ನ ಉದಾಹರಣೆ ಇಟ್ಕೊಂಡು ಇಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಸಿಎಂ ಸ್ಥಾನ ಬದಲಾವಣೆ ಆಗುವಂತ ಹಂತದಕ್ಕೂ ಅದಕ್ಕೂ ಒಂದಿಷ್ಟು ತಾಳೆ ಆಗುವಂತಹ ರೀತಿಯಲ್ಲಿ ಕೂಡ ಇರುವಂತದ್ದು. ಒಂದ್ ಕಡೆಯಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿ ಬೇರೆ ಒಂದು ಹೊಸ ನಾಯಕತ್ವ ತೆಗೆದುಕೊಂಡು ಬರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರಿದ್ರು. ಆದ್ರೆ ಅದರಲ್ಲಿ ಫೇಲ್ಯೂರ್ ಆದ್ರು. ಅದರ ಪರಿಸ್ಥಿತಿ ಏನಾಯ್ತು ಅದನ್ನೆಲ್ಲವನ್ನು ಕೂಡ ಬಿಜೆಪಿ ನಾಯಕರು ಅದನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಇತ್ತ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಅದೇ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯವರಿಗೂ ಕೂಡ ಒಂದ್ ಕಡೆ ಅವರ ಸಿಎಂ ಆಗಿ ಈ ಹಿಂದೆ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈಗೂ ಕೂಡ ಅವರು 2 ವರ್ಷ ಪೂರೈಕೆ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಒಂದು ಅವಕಾಶ ಕೊಡಬೇಕು, ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡಿದ್ದಾರೆ, ಹಲವಾರು ರೀತಿ ಶ್ರಮ ಪಟ್ಟಿದ್ದಾರೆ, ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಹಲವಾರು ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದೇ ಆಗಿರ್ತಕ್ಕಂಥ ಕೊಡುಗೆ ಇದೆ. ಹಾಗಾಗಿ DK ಶಿವಕುಮಾರ್ ಅವರು ಕೂಡ ಒಂದು ಬಾರಿ ಅವಕಾಶ ಕೊಡಬೇಕು ಅನ್ನುವಂತಹ ಆಗ್ರಹ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೆಲವಷ್ಟು ಶಾಸಕರದ್ದು ಕೂಡ ಇದೆ. ಅದರಂತೆ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಬಳಿ ಇದನ್ನೇ ಒಂದು ಪ್ರಸ್ತಾಪ ಮತ್ತೆ ವಾದವನ್ನು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಆದ್ರೆ ಈಗ ಸದ್ಯಕ್ಕೆ ಇರ್ತಕ್ಕಂಥ ವಿಚಾರ, ಸಿಎಂ ಸಿದ್ದರಾಮಯ್ಯವರು ತಾವೇ ಸ್ವತಃ ಒಂದು ಮನಸ್ಸಿನಿಂದ ಅವರು ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು. ಒಂದು ವೇಳೆ ಹೈಕಮಾಂಡ್ ನಾಯಕರು ಏನಾದ್ರೂ ಖಡಕ್ ಆಗಿರುವಂತ ಸೂಚನೆ ಕೊಟ್ಟು ಅವ್ರನ್ನೇನಾದ್ರೂ ಸಿಎಂ ಸ್ಥಾನದ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬಣ, ಸಿಎಂ ಸಿದ್ದರಾಮಯ್ಯ ಅವರ ಬಣ ದೊಡ್ಡ ಮಟ್ಟಿಗೆ ಬಣ್ಣ ಹೇಳಿಕೆ ಇಲ್ಲಿ ಕಾರಣ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡುವಂತದ್ದು ಕೂಡ ಆಗ್ತಾ ಇದೆ. ನಾವು ಸಚಿವ ಕೆ.ಎನ್. ರಾಜನ್ ಅವರ ಹೇಳಿಕೆಯನ್ನು ಗಮನಿಸಬಹುದು. ಮತ್ತೆ ಕೆಲವೊಂದಿಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಕೆಲವೊಂದಿಷ್ಟು ಹೇಳಿಕೆಗಳು, ಎಚ್ ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆಲವೊಂದಿಷ್ಟು ಸಚಿವರು ಕೂಡ ಒಂದಿಷ್ಟು ಈ ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಬೆಂಬಲಿಗರು ಒಂದಿಷ್ಟು ಹೇಳಿಕೆಗಳನ್ನ ಕೊಡುವ ಮುಖಾಂತರ ಅದಕ್ಕೆ ಪುಷ್ಟಿ ಎಂಬಂತೆ ಕೂಡ ಕಾಣ್ತಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಅಂತಕ್ಕಂಥ ವಿಚಾರ ಬೇಡ, ಬದಲಾವಣೆ ಮಾಡೋದಾದ್ರೆ ನಾವು ಮಾಡ್ತೀವಿ, ಸದ್ಯಕ್ಕೆ ನಿಮ್ಮ ಬೆಂಬಲಿಗರನ್ನ ಸಂತೈಸುವಂತ ಪ್ರಯತ್ನ ನೀವು ಮಾಡಿ, ಯಾವುದೇ ರೀತಿ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ, ಪಕ್ಷದ ವಿರೋಧಿ ಹೇಳಿಕೆಯನ್ನ ಕೊಡುವಂತದ್ದಾಗಬಾರ್ದು. ಅದರಲ್ಲೂ ಕೂಡ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ರೆ ಎಲ್ಲ ಒಂದ್ ಕಡೆ ಪಕ್ಷ ಸಂಘಟನೆಗೆ ಹೊಡೆತ ಬೀಳುತ್ತೆ, ಪಕ್ಷದ ಕಾರ್ಯಕರ್ತರಿಗೂ ಕೂಡ ಇದ್ರ ಬಗ್ಗೆ ಅನುಮಾನ ವ್ಯಕ್ತ ಆಗುತ್ತೆ. ಏನಪ್ಪಾ ನಮ್ಮ ನಾಯಕರಿಗೆ ಈ ರೀತಿಯಾಗಿರ್ತಕ್ಕಂಥ ಸಿಎಂ ಬದಲಾವಣೆ, ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಶಾಸಕರು, ನಾವೇ ಕೆಲಸ ಮಾಡೋಣ ಅನ್ನುವಂಥ ಅವರಲ್ಲಿ ಕೂಡ ಗೊಂದಲ ಸೃಷ್ಟಿ ಆಗುತ್ತೆ. ಇದು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲೂ ಕೂಡ ಇದು ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಹಾಗಾಗಿ ನಾವು ಹೈಕಮಾಂಡ್ ನಾಯಕರಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಸಿಎಂ ಯಾರಾಗ್ಬೇಕು, ಎಷ್ಟು ಅವಧಿ ಅನ್ನುವಂಥದ್ದು ನಾವೆಲ್ಲವೂ ಕೂಡ ಅದನ್ನ ಬಗೆಹರಿಸ್ತೇವೆ. ಆದ್ರೆ ಸದ್ಯಕ್ಕೆ ಇರ್ತಕ್ಕಂಥ ವಿಚಾರ, ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದನ್ನ ಮುನ್ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ದು.
ಸಿಎಂ ಬದಲಾವಣೆ ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಕೂಡ ಒಪ್ಪಂದ ಆಗಿದೆ ಅನ್ನುವಂತ ವಿಚಾರಗಳೇನಿದಾವೆ ಅದನ್ನೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೇವೆ. ನಿಮಗೆ ಸಿಎಂ ಸ್ಥಾನ ಕೊಡುವಂತಹ ಪ್ರಯತ್ನ ಮಾಡ್ತಿರೋ ಎನ್ನುವಂಥದ್ದನ್ನು ಕೂಡ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಒಂದಿಷ್ಟು ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೂಡ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ವಲಯದ ಹಿರಿಯ ನಾಯಕರು ಕೂಡ ಹೇಳ್ತಕ್ಕಂಥ ವಿಚಾರ. ಹಾಗಾಗಿ ಎಲ್ಲವೂ ಕೂಡ ಗೊಂದಲ ಸೃಷ್ಟಿ ಆಗ್ಬಾರ್ದು. ಒಂದ್ ಕಡೆ ಸರ್ಕಾರ ಸುಗಮವಾಗಿ ನಡಿಬೇಕಂತಂದ್ರೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಒಗ್ಗಟ್ಟಿನಿಂದ ಹೋಗ್ಬೇಕು. ಅವರ ಬೆಂಬಲಿಗರಿಗೂ ಕೂಡ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ಕೊಡಲಾರದಂತೆ ನಡೆಯುವಂತ ಪ್ರಯತ್ನ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಒಂದಿಷ್ಟು ನಿಲುವಾಗಿರ್ತಕ್ಕಂಥದ್ದು. ಆದ್ರೆ ಇದರ ಮುಂದಿನ ದಿನಮಾನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾವ ರೀತಿಯಾಗಿ ಅವ್ರನ್ನ ಸಮಾಧಾನ ಪಡಿಸ್ತಾರೆ, ಸಿದ್ದರಾಮಯ್ಯ ಬಣವನ್ನ ಯಾವ ರೀತಿ ಸಂತೈಸ್ತಾರೆ, ಇದನ್ನೆಲ್ಲವನ್ನು ಕೂಡ ನಾವು ಕಾದಷ್ಟೇ ನೋಡ್ಬೇಕಾಗಿದೆ. ಪ್ರವೀಣ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.